ಹಿಟ್ ಫ್ರ್ಯಾಂಚೈಸ್ನ ಕೋರ್ ಕಂಟೆಂಟೇ ಇಲ್ಲೂ ಕಾಣಿಸುತ್ತೆ. ಇಲ್ಲೊಂದಿಷ್ಟು ಕೊಲೆಗಳು ಒಂದೇ ರೀತಿಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ಆಗ್ತಾ ಇವೆ. ಆ್ಯಂಡ್ ಅರ್ಜುನ್ ಸರ್ಕಾರ್ ಈ ಕೇಸ್ನ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೊರಟಿದ್ದಾನೆ. ಹೇಗೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಹಿಟ್ ದ ಥರ್ಡ್ ಕೇಸ್, ಅ ಫಿಲ್ಮ್ ಬೈ ಶೈಲೇಶ್ ಕೊಳನು, ಸ್ಟಾರಿಂಗ್ ನಾನಿ ಆ್ಯಂಡ್ ಶ್ರೀನಿಧಿ ಶೆಟ್ಟಿ ಇನ್ ಲೀಡ್ ರೋಲ್. ಸಿನಿಮಾ ನೋಡ್ಕೊಂಡು ಬಂದೆ. ನನಗೆ ವರ್ಕ್ ಆಯಿತಾ ಅಂತ ಕೇಳಿದ್ರೆ ಒಂದು ರೇಂಜ್ಗೆ ವರ್ಕ್ ಆಯಿತು, ಒಂದು ಸ್ವಲ್ಪ ವರ್ಕ್ ಆಗಲಿಲ್ಲ. ಬನ್ನಿ ಇನ್ ಡೀಟೇಲ್ ಆಗಿ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಡಿಸ್ಕಸ್ ಮಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಜಾನರ್ನ ಬ್ಲೆಂಡ್ ಮಾಡಿರೋ ರೀತಿ ನನಗೆ ವರ್ಕ್ ಆಯಿತು. ಅಂದರೆ ಇದೊಂದು ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್. ಹೆಸರಿಗಷ್ಟೇ ಅಲ್ಲ, ಸಿನಿಮಾದಲ್ಲೂ ಈ ಮೂರು ಎಲಿಮೆಂಟ್ಗಳು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಆ್ಯಕ್ಷನ್ ಬಂದ್ಬಿಟ್ಟು ಈ ಸಿನಿಮಾದ ಮೇನ್ USP ಅಂತ ಹೇಳ್ಬೋದು. ಸಿನಿಮಾದಲ್ಲಿ ವೈಲೆನ್ಸ್ ಜಾಸ್ತಿ ಇರುತ್ತೆ ಅಂತ ಮುಂಚೆಯಿಂದನೂ ಹೇಳ್ಕೊಂಡು ಬಂದು ನೀಟಾಗಿ ನಮ್ಮ ತಲೆಯಲ್ಲಿ ಪೊಸಿಷನ್ ಮಾಡಿದರು ಇದು ಯಾವ ಥರದ ಸಿನಿಮಾ ಅಂತ. ಅದೇ ರೀತಿ ಸಿನಿಮಾದಲ್ಲೂ ಇದೆ. ಕ್ಯಾರೆಕ್ಟರ್ ನೇಚರೇ ತುಂಬ ಅಗ್ರೆಸಿವ್ ಆ್ಯಂಡ್ ಬ್ರೂಟಲ್ ಆಗಿದೆ. ಸೊ ಅವನು ತಗೊಳ್ಳೋ ಡಿಸಿಷನ್ ಮೆಜಾರಿಟಿ ಆ್ಯಕ್ಷನ್ನೇ ಆಗಿದೆ ಆ್ಯಂಡ್ ಅದು ಮಜಾ ಇತ್ತು. ದೆನ್ ಕ್ರೈಮ್. ಸುಮ್ಮನೆ ಒಂದು ಕೊಲೆ ಆಗಿದೆ ಅಂತ ತೋರಿಸ್ಬಿಟ್ಟು ಬರೀ ಆ್ಯಕ್ಷನ್ ಏನಾದರೂ ಇಟ್ಬಿಡ್ತಾರಾ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಕ್ರೈಮ್ಗೊಂದು ಸ್ಟೈಲ್ ಇದೆ, ಅದಕ್ಕೊಂದು ಮೋಟಿವ್ ಇದೆ. ರೆಗ್ಯುಲರ್ ಟೆಂಪ್ಲೇಟ್ ಅಲ್ಲದೆ ಒಂದು ಹೊಸ ರೀತಿ ಪ್ರೆಸೆಂಟ್ ಮಾಡಿರೋದು ಕಾಣಿಸುತ್ತೆ. ಒಂದು ಹೊಸ ಕ್ರೈಮ್ ವರ್ಲ್ಡ್ನ ಪ್ರೆಸೆಂಟ್ ಮಾಡಿರೋ ರೀತಿ ಚೆನ್ನಾಗಿದೆ. ಮತ್ತು ಥ್ರಿಲ್ಲರ್, ಈ ಎಲಿಮೆಂಟ್ ಸಿನಿಮಾದಲ್ಲಿ ನನಗಿಷ್ಟನೂ ಆಯಿತು, ಸ್ವಲ್ಪ ಕಷ್ಟನೂ ಇದೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಇಲ್ಲಿ ಮೇಜರ್ ಆಗಿ ಥ್ರಿಲ್ ಫ್ಯಾಕ್ಟರ್ ವರ್ಕ್ ಆಗಿರೋದು ಬಂದು ಯಾರು ಕೊಲೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲಲ್ಲ, ಯಾಕೆ ಮಾಡ್ತಾ ಇರೋದು ಅನ್ನೋದ್ರ ಮೇಲೆ, ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ. ಸೊ ಅದು ಆಲ್ಮೋಸ್ಟ್ ವರ್ಕ್ ಆಯಿತು. ನೆಕ್ಸ್ಟ್ ದ ಲಾಸ್ಟ್ 30 to 40 minutes ಏನಿದೆ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಾನಿ ಅವ್ರ ಕಡೆಯಿಂದ ಇಲ್ಲಿವರೆಗೂ ನೋಡದೇ ಇರೋ ಆ್ಯಕ್ಷನ್ ಮಜಾ ಕೊಡುತ್ತೆ. ಸಣ್ಣ ಸಣ್ಣ ಟ್ವಿಸ್ಟ್ಗಳು ಕತೆಗೆ ಇನ್ನೊಂದು ಸ್ವಲ್ಪ ಡೆಪ್ತನ್ನ ಆ್ಯಡ್ ಮಾಡುತ್ತೆ. ಇನ್ನು ಕ್ಯಾಮಿಯೋಗಳು ಅವುಗಳ ಕೆಲಸವನ್ನು ಮಾಡಿ ಹೋಗಿದ್ದಾವೆ. ಈ ಇಡೀ ಎಪಿಸೋಡ್ ಏನಿದೆ ಒಂದು 30 to 40 ನಿಮಿಷ ಇದ್ರೂ ಕೂಡ ಎಲ್ಲೂ ಬೋರ್ ಹೊಡಿಲಿಲ್ಲ. ಮೂಮೆಂಟ್ ಶಾಟ್ಗಳು, ಹ್ಯಾಂಡ್ ಹೆಲ್ಡ್ ಶಾಟ್ಸ್ ಜಾಸ್ತಿ ಇವೆ ಅಂತ ಅನಿಸ್ತು. ಆ್ಯಂಡ್ ಎಡಿಟಿಂಗಲ್ಲೂ ಕೂಡ ತುಂಬ ಫಾಸ್ಟ್ ಆಗಿವೆ ಕಟ್ಗಳು. ಸೊ ಅಷ್ಟೊಂದು ಲೆಂತ್ ಇದೆ ಅನ್ನೋ ಒಂದು ಫೀಲ್ ಬರಲ್ಲ. ನೆಕ್ಸ್ಟ್ ನಾನಿ ಅವರ ಆ ಅರ್ಜುನ್ ಸರ್ಕಾರ್ ಅನ್ನೋ ಪಾತ್ರನೇ ಸಿನಿಮಾದ ಮೇನ್ ಸ್ಟ್ರೆಂತ್ ಅನ್ಬೋದು. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಡಿಸೈನ್ ಚೆನ್ನಾಗಿದೆ. ಆದರೆ ಮೇಕ್ ಓವರ್ ಇನ್ನೊಂದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿರ್ಬೋದಿತ್ತು ಅಂತ ಅನ್ನಿಸ್ತು. 40-45 ವರ್ಷದ ಥರ ಎಲ್ಲ ಕಾಣಿಸೋದೇ ಇಲ್ಲ. ಬಟ್ ಪರವಾಗಿಲ್ಲ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಷನಲ್ಲಿ ಅವರ ಎನರ್ಜಿ ಸಖತ್ ಇಷ್ಟ ಆಯಿತು. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು, ಐ ಆಮ್ ರಿಯಲಿ ಸಾರಿ, ಶ್ರೀನಿಧಿ ಅವರ ಪಾತ್ರ. ಶೈಲೇಶ್ ಅಣ್ಣಂಗೆ ಒಂದು ಸಣ್ಣ ರಿಕ್ವೆಸ್ಟು, ನೆಕ್ಸ್ಟ್ ಹಿಟ್ ಸೀರೀಸಲ್ಲಿ ಆ್ಯಕ್ಟ್ರೆಸ್ಗೆ ಒಂದೊಳ್ಳೆ ಪಾತ್ರ ತಂದ್ರೂ ದಯಮಾಡಿ ಈ ಥರದ ಲವ್ ಟ್ರ್ಯಾಕ್ನ ತಂದು ಸಾಂಗ್ಸ್ಗಳನ್ನು ತುರುಕಿ ಸ್ಕ್ರೀನ್ ಪ್ಲೇ ಫ್ಲೋನ ಹಾಳು ಮಾಡಬೇಡಿ. ಟು ಬಿ ಹಾನೆಸ್ಟ್, ಇದು ನನ್ನ ತುಂಬ ಡಿಸ್ಟರ್ಬ್ ಮಾಡ್ತು. ಆ ಇಡೀ ಕ್ಯಾರೆಕ್ಟರ್ನ ತೆಗೆದ್ರೂ ಸಿನಿಮಾಗೆ ಏನೂ ಎಫೆಕ್ಟ್ ಆಗಲ್ಲ. ಸೆಕೆಂಡ್ ಹಾಫ್ ಶುರು ಆದಾಗ ಒಂದು ಫೋರ್ಸಲ್ಲಿ ಶುರುವಾಗುತ್ತೆ ಸಿನಿಮಾ. ಅದ್ರ ನೆಕ್ಸ್ಟ್ ಮಿನಿಟ್ ತಂದ್ರು ಗುರು ಈ ಒಂದು ಲವ್ ಡ್ರಾಮಾನ. ಶಿವನೇ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲಿ ಯಾವುದೇ ರೀತಿ ಎಮೋಷನ್ ವರ್ಕ್ ಆಗಲಿಲ್ಲ ನನಗೆ. ಇದನ್ನು ಫೋರ್ಸ್ ಮಾಡಿ ತುರ್ಕೋಕೆ ಹೋಗಿರೋದ್ರಿಂದ ಆ ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ಗೆ ಇದ್ದ ಎಮೋಷನಲ್ ಕಾನ್ಫ್ಲಿಕ್ಟ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೂ ಆಗಲಿಲ್ಲ. ಆ್ಯಂಡ್ ಅದು ನಮ್ಮನ್ನು ರೀಚ್ ಕೂಡ ಆಗಲ್ಲ. ಆ್ಯಕ್ಷನ್ನಲ್ಲಿ, ವಾಯ್ಲೆನ್ಸಲ್ಲಿ ಲಿಮಿಟ್ನ ದಾಟಿ ತೋರಿಸ್ತೀವಿ ಅಂತ ರಿಸ್ಕ್ ತಗೊಳ್ಳೋದ್ರ ಜೊತೆಗೆ ಈ ತರಹದ ರುಟೀನ್ ಟ್ರ್ಯಾಕ್ನ ಬಿಡೋ ರಿಸ್ಕ್ನ ತಗೊಂಡ್ರು ತುಂಬ ಒಳ್ಳೆಯದು ಅಂತ ಅನಿಸ್ತು. ದೆನ್ ಇನ್ವೆಸ್ಟಿಗೇಷನ್ ಎಪಿಸೋಡ್ಸ್ ಅಷ್ಟೊಂದು ಮಜಾ ಇರಲಿಲ್ಲ. ಅಷ್ಟೊಂದು ಥ್ರಿಲ್ ಅಲ್ಲಿ ಸಿಗಲ್ಲ. ತುಂಬ ಬೇಗನೆ ತುಂಬ ಈಸಿಯಾಗಿ ಸಿಕ್ಕಾಕೊತಾರೆ ಕೊಲೆ ಮಾಡಿದವರು. ಅಲ್ಲಿ ಎಫರ್ಟ್ಸೇ ಕಾಣಿಸಲ್ಲ, ಯಾಕಂದರೆ ಹುಡುಕೋದು ತುಂಬ ಕಷ್ಟ ಅಂತ ಅನಿಸೋದೇ ಇಲ್ಲ. ಇನ್ನು ಸಿನಿಮಾಟೋಗ್ರಫಿಲಿ ಬೇಜಾರಾಗಿದ್ದೇನಂತ ಅಂದರೆ ಒಂದೇ ಥರದ ಶಾಟ್ನ ಒಂದು 10 ಸಲ ತೋರಿಸೋರೆ. ಆ ಡ್ರೋನ್ ಶಾಟ್ ತುಂಬ ಸಲ ಬಂತು, ಅವಶ್ಯಕತೆ ಇತ್ತ ಅಂತ ಅನಿಸ್ತಾ ಇತ್ತು. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ತುಂಬ ಆ್ಯಾವ್ರೇಜ್ ಆಗಿದೆ ಅಂತ ಅನಿಸ್ತು. ಒಂದೇ ಥೀಮ್ನ ಹಾಕ್ಕೊಂಡು ರುಬ್ಬವರೇ ಇಡೀ ಸಿನಿಮಾ ಫುಲ್ಲು. ಅಷ್ಟೊಂದು ಮಜಾ ಇರಲಿಲ್ಲ. ಥಿಯೇಟ್ರಿಕಲ್ ಮೂಮೆಂಟ್ಸ್ ಇದ್ದವು ಸಿನಿಮಾದಲ್ಲಿ. BGM ಅದನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋದ್ರಲ್ಲಿ ಸೋತಿದೆ. ಓವರಾಲ್ ಆಗಿ ಸಿನಿಮಾ ಪರವಾಗಿಲ್ಲ, ಒಂದು ರೇಂಜಿಗೆ ವರ್ಕ್ ಆಯ್ತು ನನಗೆ ಅಷ್ಟೇ. ವಾಯ್ಲೆನ್ಸ್ ಇದೆ, ಬೇರೆಯವ್ರಿಗೆ ತೀರಾ ಅಂತ ಅನ್ನಿಸ್ಬೋದು. ಬಟ್ ಅದಕ್ಕಿಂತ ಜಾಸ್ತಿನೇ ನೋಡಿರೋರಿಗೆ ಇದೇನು ಅನಿಸಲ್ಲ, ಓಕೆ ಅಂತ ಅನಿಸುತ್ತೆ. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತಹ ಸಿನಿಮಾ ಇದಲ್ಲ. ಕೊನೆಯದಾಗಿ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಈ ಮೀಡಿಯಾ ಪೇಜ್ಗಳಿಗೆ ಅಥವಾ ಸಿನಿಮಾ ಅಪ್ಡೇಟ್ಸ್ನ ಕೊಡೋ ಪೇಜ್ಗಳಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ಅದೇನು ಅಂತಂದರೆ, ಸಿನಿಮಾದಲ್ಲಿ ಸ್ಪೆಷಲ್ ಕ್ಯಾಮಿಯೋಸ್ ಇದ್ದರೆ ಅಥವಾ ಸರ್ಪ್ರೈಸಸ್ಗಳಿದ್ದರೆ ಅಮ್ಮಿಕೊಂಡಿರಬೇಕು.
ನಿಮ್ಗಳ ರೀಚ್ಗೋಸ್ಕರ ಇವನ್ನೆಲ್ಲ ಪೋಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸಿನಿಮಾ ನೋಡುವಾಗ ಇದ್ದಿದ್ದು ಸರ್ಪ್ರೈಸ್ ಎಲ್ಲ ನೆಗೆದು ಬಿದ್ದು ಹೋಗಿತ್ತು. ಏನು ಫೀಲೇ ಆಗಲಿಲ್ಲ. ಅದು ಕರ್ಮ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಫೈನ್, ಅದು ಬಿಟ್ಟು ಇಂತಹ ಸಿನಿಮಾಗಳಿಗೆ ಅದೊಂದು ತುಂಬ ಹೈ ಕೊಡೋ ಮೂಮೆಂಟ್ಗಳು. ಸೊ ಇದಿಷ್ಟೇ ನನಗೆ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.